ಪೊಲೀಸರು ಅಂದ್ರೆ ನಮ್ಮನ್ನ ಕಾಪಾಡುವಂಥವರು. ಆದರೆ ಮಧುಗಿರಿಯ ಡಿವೈಎಸ್ಪಿ ದೂರು ಕೊಡೋದಕ್ಕೆ ಬಂದ ಮಹಿಳೆಯೊಂದಿಗೆ ರಾಸಲೀಲೆ ನಡೆಸಿ ಜೈಲು ಪಾಲಾಗಿದ್ದಾನೆ. ಆದರೆ ಅರೆಸ್ಟ್ ಆದಾಗ್ಲೂ ಈ ಪೊಲೀಸಪ್ಪ ಬಿಂದಾಸ್ ಆಗಿ ಕಾಲ ಕಳೆದಿದ್ದಾನೆ. ರಾಸಲೀಲೆ ವೈರಲ್, ಡಿವೈಎಸ್ಪಿ ಅಂದರ್. ಪೊಲೀಸ್ ಸಪ್ಪನಿಗೆ ನ್ಯಾಯಾಂಗ ಬಂಧನ. ಜನಸಾಮಾನ್ಯರು ಪೊಲೀಸ್ ಠಾಣೆ ಮೆಟ್ಟಿಲೇರೋದೇ ಕಷ್ಟ ಬಂದಾಗ, ಅನ್ಯಾಯ ಆದಾಗ, ರಕ್ಷಣೆ ಬೇಕಾದಾಗ. ಆದ್ರೆ ನ್ಯಾಯ ಕೊಡಿಸಬೇಕಿದ್ದ ತುಮಕೂರಿನ ಮಧುಗಿರಿಯ ಡಿವೈಎಸ್ಪಿ ಮಾಡಿದ್ದೇ ಬೇರೆ. ಹುಲಿ ಆಟ ಆಡಿ ಸಿಕ್ಕಿಬಿದ್ದ. ಡಿವೈಎಸ್ಪಿ ರಾಮಚಂದ್ರಪ್ಪನನ್ನ ಅಮಾನತು ಮಾಡಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಅಲೋಕ್ ಮೋಹನ್ ಆದೇಶಿಸಿದರು. ಇದಾದ ಕೆಲವೇ ಗಂಟೆಗಳಲ್ಲಿ ಸೆಸ್ ಕಾಯ್ದೆ ಸೆಕ್ಷನ್ 68, 75, 79 ಅಡಿ ಎಫ್ಐಆರ್ ದಾಖಲಿಸಿಕೊಂಡ್ರು. ಎಸ್ಕೇಪ್ ಆಗಿದ್ದ ರಾಮಚಂದ್ರನನ್ನ ಪೊಲೀಸರು ಬಂಧಿಸಿ ಮಧುಗಿರಿ ಠಾಣೆಗೆ ಕರೆತಂದಿದ್ರು. ತಡರಾತ್ರಿ ಮಧುಗಿರಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ಮಧುಗಿರಿ ಠಾಣೆಗೆ ಕರೆತಂದು ರಾತ್ರಿ ಇಡೀ ಠಾಣೆಯಲ್ಲೇ ಇರಿಸಿದ್ರು. ಬಂಧನ ನಾಟಕ ಆಡಿದ್ದಾರಾ ಪೊಲೀಸರು? ಅರೆಸ್ಟ್ ಆದಾಗಲೂ ರಾಮಚಂದ್ರಪ್ಪ ಬಿಂದಾಸ್. ಇಂದು ಮಧ್ಯಾಹ್ನ ಡಿವೈಎಸ್ಪಿಗೆ ಮೆಡಿಕಲ್ ಚೆಕಪ್ ನಡೆಸಲಾಯಿತು. ಈ ವೇಳೆ ಪ್ರೋಟೋಕಾಲ್ ಬದಿಗಿಟ್ಟು ಆರೋಪಿ ಫೋನ್ನಲ್ಲಿ ಮಾತನಾಡಲು ಪೊಲೀಸರೇ ಅವಕಾಶ ಮಾಡಿಕೊಟ್ರಾ ಎಂಬ ಶಂಕೆ ವ್ಯಕ್ತವಾಗಿದೆ. ಮೊಬೈಲ್ನಲ್ಲಿ ಮಾತಾಡಿದ ವಿಡಿಯೋ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಮೆಡಿಕಲ್ ಟೆಸ್ಟ್ ಬಳಿಕ ಪೋಲಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಸದ್ಯ ಡಿವೈಎಸ್ಪಿ ರಾಮಚಂದ್ರಪ್ಪಗೆ 14 ದಿನ ನ್ಯಾಯಾಂಗ ಬಂಧನ ನೀಡಿ ಆದೇಶಿಸಲಾಗಿದೆ. ಇಂದು 1 ದಿನ ಮಧುಗಿರಿ ಉಪ ಕಾರಾಗೃಹದಲ್ಲಿರುವಂತೆ ಹಾಗೂ ಇನ್ನುಳಿದ 13 ದಿನ ಜಿಲ್ಲಾ ಕಾರಾಗೃಹದಲ್ಲಿರುವಂತೆ ಆದೇಶಿಸಿದೆ. ಕಾನೂನು ಕಾಪಾಕಿಯೇ ತಲೆ ತಗ್ಗಿಸುವಂತಾಗಿದೆ. ಪೊಲೀಸರು ಅಂದ್ರೆ ನಮ್ಮನ್ನ ಕಾಪಾಡುವಂಥವರು. ಆದರೆ ಮಧುಗಿರಿಯ ಡಿವೈಎಸ್ಪಿ ದೂರು ಕೊಡೋದಕ್ಕೆ ಬಂದ ಮಹಿಳೆಯೊಂದಿಗೆ ರಾಸಲೀಲೆ ನಡೆಸಿ ಜೈಲು ಪಾಲಾಗಿದ್ದಾನೆ. ಆದರೆ ಅರೆಸ್ಟ್ ಆದಾಗ್ಲೂ ಈ ಪೊಲೀಸಪ್ಪ ಬಿಂದಾಸ್ ಆಗಿ ಕಾಲ ಕಳೆದಿದ್ದಾನೆ. ರಾಸಲೀಲೆ ವೈರಲ್, ಡಿವೈಎಸ್ಪಿ ಅಂದರ್. ಪೊಲೀಸ್ ಸಪ್ಪನಿಗೆ ನ್ಯಾಯಾಂಗ ಬಂಧನ. ಜನಸಾಮಾನ್ಯರು ಪೊಲೀಸ್ ಠಾಣೆ ಮೆಟ್ಟಿಲೇರೋದೇ ಕಷ್ಟ ಬಂದಾಗ, ಅನ್ಯಾಯ ಆದಾಗ, ರಕ್ಷಣೆ ಬೇಕಾದಾಗ. ಆದ್ರೆ ನ್ಯಾಯ ಕೊಡಿಸಬೇಕಿದ್ದ ತುಮಕೂರಿನ ಮಧುಗಿರಿಯ ಡಿವೈಎಸ್ಪಿ ಮಾಡಿದ್ದೇ ಬೇರೆ. ಹುಲಿ ಆಟ ಆಡಿ ಸಿಕ್ಕಿಬಿದ್ದ. ಡಿವೈಎಸ್ಪಿ ರಾಮಚಂದ್ರಪ್ಪನನ್ನ ಅಮಾನತು ಮಾಡಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಅಲೋಕ್ ಮೋಹನ್ ಆದೇಶಿಸಿದರು. ಇದಾದ ಕೆಲವೇ ಗಂಟೆಗಳಲ್ಲಿ ಸೆಸ್ ಕಾಯ್ದೆ ಸೆಕ್ಷನ್ 68, 75, 79 ಅಡಿ ಎಫ್ಐಆರ್ ದಾಖಲಿಸಿಕೊಂಡ್ರು. ಎಸ್ಕೇಪ್ ಆಗಿದ್ದ ರಾಮಚಂದ್ರನನ್ನ ಪೊಲೀಸರು ಬಂಧಿಸಿ ಮಧುಗಿರಿ ಠಾಣೆಗೆ ಕರೆತಂದಿದ್ರು. ತಡರಾತ್ರಿ ಮಧುಗಿರಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ಮಧುಗಿರಿ ಠಾಣೆಗೆ ಕರೆತಂದು ರಾತ್ರಿ ಇಡೀ ಠಾಣೆಯಲ್ಲೇ ಇರಿಸಿದ್ರು. ಬಂಧನ ನಾಟಕ ಆಡಿದ್ದಾರಾ ಪೊಲೀಸರು? ಅರೆಸ್ಟ್ ಆದಾಗಲೂ ರಾಮಚಂದ್ರಪ್ಪ ಬಿಂದಾಸ್. ಇಂದು ಮಧ್ಯಾಹ್ನ ಡಿವೈಎಸ್ಪಿಗೆ ಮೆಡಿಕಲ್ ಚೆಕಪ್ ನಡೆಸಲಾಯಿತು. ಈ ವೇಳೆ ಪ್ರೋಟೋಕಾಲ್ ಬದಿಗಿಟ್ಟು ಆರೋಪಿ ಫೋನ್ನಲ್ಲಿ ಮಾತನಾಡಲು ಪೊಲೀಸರೇ ಅವಕಾಶ ಮಾಡಿಕೊಟ್ರಾ ಎಂಬ ಶಂಕೆ ವ್ಯಕ್ತವಾಗಿದೆ. ಮೊಬೈಲ್ನಲ್ಲಿ ಮಾತಾಡಿದ ವಿಡಿಯೋ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಮೆಡಿಕಲ್ ಟೆಸ್ಟ್ ಬಳಿಕ ಪೋಲಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಸದ್ಯ ಡಿವೈಎಸ್ಪಿ ರಾಮಚಂದ್ರಪ್ಪಗೆ 14 ದಿನ ನ್ಯಾಯಾಂಗ ಬಂಧನ ನೀಡಿ ಆದೇಶಿಸಲಾಗಿದೆ. ಇಂದು 1 ದಿನ ಮಧುಗಿರಿ ಉಪ ಕಾರಾಗೃಹದಲ್ಲಿರುವಂತೆ ಹಾಗೂ ಇನ್ನುಳಿದ 13 ದಿನ ಜಿಲ್ಲಾ ಕಾರಾಗೃಹದಲ್ಲಿರುವಂತೆ ಆದೇಶಿಸಿದೆ. ಕಾನೂನು ಕಾಪಾಕಿಯೇ ತಲೆ ತಗ್ಗಿಸುವಂತಾಗಿದೆ.
ಜಗದೀಶ್ ಪೊಲೀಸರು ಅಂದ್ರೆ ನಮ್ಮನ್ನ ಕಾಪಾಡುವಂಥವ್ರು, ಆದರೆ ಮಧುಗಿರಿಯ ಡಿವೈಎಸ್ಪಿ ದೂರು ಕೊಡೋದಕ್ಕೆ ಬಂದ ಮಹಿಳೆಯೊಂದಿಗೆ ರಾಸಲೀಲೆ ನಡೆಸಿ ಜೈಲು ಪಾಲಾಗಿದ್ದಾನೆ. ಆದರೆ ಅರೆಸ್ಟ್ ಆದಾಗ್ಲೂ ಈ ಪೊಲೀಸಪ್ಪ ಬಿಂದಾಸ್ ಆಗಿ ಕಾಲ ಕಳೆದಿದ್ದಾನೆ. ರಾಸಲೀಲೆ ವೈರಲ್, ಡಿವೈಎಸ್ಪಿ ಅಂದರ್. ಪೊಲೀಸ್ ಸಪ್ಪನಿಗೆ ನ್ಯಾಯಾಂಗ ಬಂಧನ. ಜನಸಾಮಾನ್ಯರು ಪೊಲೀಸ್ ಠಾಣೆ ಮೆಟ್ಟಿಲೇರೋದೇ ಕಷ್ಟ ಬಂದಾಗ, ಅನ್ಯಾಯ ಆದಾಗ, ರಕ್ಷಣೆ ಬೇಕಾದಾಗ. ಆದ್ರೆ ನ್ಯಾಯ ಕೊಡಿಸಬೇಕಿದ್ದ ತುಮಕೂರಿನ ಮಧುಗಿರಿಯ ಡಿವೈಎಸ್ಪಿ ಮಾಡಿದ್ದೇ ಬೇರೆ. ಹುಲಿ ಆಟ ಆಡಿ ಸಿಕ್ಕಿಬಿದ್ದ. ಡಿವೈಎಸ್ಪಿ ರಾಮಚಂದ್ರಪ್ಪನನ್ನ ಅಮಾನತು ಮಾಡಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಅಲೋಕ್ ಮೋಹನ್ ಆದೇಶಿಸಿದರು. ಇದಾದ ಕೆಲವೇ ಗಂಟೆಗಳಲ್ಲಿ ಸೆಸ್ ಕಾಯ್ದೆ ಸೆಕ್ಷನ್ 68, 75, 79 ಅಡಿ ಎಫ್ಐಆರ್ ದಾಖಲಿಸಿಕೊಂಡ್ರು. ಎಸ್ಕೇಪ್ ಆಗಿದ್ದ ರಾಮಚಂದ್ರನನ್ನ ಪೊಲೀಸರು ಬಂಧಿಸಿ ಮಧುಗಿರಿ ಠಾಣೆಗೆ ಕರೆತಂದಿದ್ರು. ತಡರಾತ್ರಿ ಮಧುಗಿರಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ಮಧುಗಿರಿ ಠಾಣೆಗೆ ಕರೆತಂದು ರಾತ್ರಿ ಇಡೀ ಠಾಣೆಯಲ್ಲೇ ಇರಿಸಿದ್ರು. ಬಂಧನ ನಾಟಕ ಆಡಿದ್ದಾರಾ ಪೊಲೀಸರು? ಅರೆಸ್ಟ್ ಆದಾಗಲೂ ರಾಮಚಂದ್ರಪ್ಪ ಬಿಂದಾಸ್. ಇಂದು ಮಧ್ಯಾಹ್ನ ಡಿವೈಎಸ್ಪಿಗೆ ಮೆಡಿಕಲ್ ಚೆಕಪ್ ನಡೆಸಲಾಯಿತು. ಈ ವೇಳೆ ಪ್ರೋಟೋಕಾಲ್ ಬದಿಗಿಟ್ಟು ಆರೋಪಿ ಫೋನ್ನಲ್ಲಿ ಮಾತನಾಡಲು ಪೊಲೀಸರೇ ಅವಕಾಶ ಮಾಡಿಕೊಟ್ರಾ ಎಂಬ ಶಂಕೆ ವ್ಯಕ್ತವಾಗಿದೆ. ಮೊಬೈಲ್ನಲ್ಲಿ ಮಾತಾಡಿದ ವಿಡಿಯೋ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಮೆಡಿಕಲ್ ಟೆಸ್ಟ್ ಬಳಿಕ ಪೋಲಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಸದ್ಯ ಡಿವೈಎಸ್ಪಿ ರಾಮಚಂದ್ರಪ್ಪಗೆ 14 ದಿನ ನ್ಯಾಯಾಂಗ ಬಂಧನ ನೀಡಿ ಆದೇಶಿಸಲಾಗಿದೆ. ಇಂದು 1 ದಿನ ಮಧುಗಿರಿ ಉಪ ಕಾರಾಗೃಹದಲ್ಲಿರುವಂತೆ ಹಾಗೂ ಇನ್ನುಳಿದ 13 ದಿನ ಜಿಲ್ಲಾ ಕಾರಾಗೃಹದಲ್ಲಿರುವಂತೆ ಆದೇಶಿಸಿದೆ. ಕಾನೂನು ಕಾಪಾಕಿಯೇ ತಲೆ ತಗ್ಗಿಸುವಂತಾಗಿದೆ. ಜಗದೀಶ್ ಪೊಲೀಸರು ಅಂದ್ರೆ ನಮ್ಮನ್ನ ಕಾಪಾಡುವಂಥವ್ರು, ಆದರೆ ಮಧುಗಿರಿಯ ಡಿವೈಎಸ್ಪಿ ದೂರು ಕೊಡೋದಕ್ಕೆ ಬಂದ ಮಹಿಳೆಯೊಂದಿಗೆ ರಾಸಲೀಲೆ ನಡೆಸಿ ಜೈಲು ಪಾಲಾಗಿದ್ದಾನೆ. ಆದರೆ ಅರೆಸ್ಟ್ ಆದಾಗ್ಲೂ ಈ ಪೊಲೀಸಪ್ಪ ಬಿಂದಾಸ್ ಆಗಿ ಕಾಲ ಕಳೆದಿದ್ದಾನೆ. ರಾಸಲೀಲೆ ವೈರಲ್, ಡಿವೈಎಸ್ಪಿ ಅಂದರ್. ಪೊಲೀಸ್ ಸಪ್ಪನಿಗೆ ನ್ಯಾಯಾಂಗ ಬಂಧನ. ಜನಸಾಮಾನ್ಯರು ಪೊಲೀಸ್ ಠಾಣೆ ಮೆಟ್ಟಿಲೇರೋದೇ ಕಷ್ಟ ಬಂದಾಗ, ಅನ್ಯಾಯ ಆದಾಗ, ರಕ್ಷಣೆ ಬೇಕಾದಾಗ. ಆದ್ರೆ ನ್ಯಾಯ ಕೊಡಿಸಬೇಕಿದ್ದ ತುಮಕೂರಿನ ಮಧುಗಿರಿಯ ಡಿವೈಎಸ್ಪಿ ಮಾಡಿದ್ದೇ ಬೇರೆ. ಹುಲಿ ಆಟ ಆಡಿ ಸಿಕ್ಕಿಬಿದ್ದ. ಡಿವೈಎಸ್ಪಿ ರಾಮಚಂದ್ರಪ್ಪನನ್ನ ಅಮಾನತು ಮಾಡಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಅಲೋಕ್ ಮೋಹನ್ ಆದೇಶಿಸಿದರು. ಇದಾದ ಕೆಲವೇ ಗಂಟೆಗಳಲ್ಲಿ ಸೆಸ್ ಕಾಯ್ದೆ ಸೆಕ್ಷನ್ 68, 75, 79 ಅಡಿ ಎಫ್ಐಆರ್ ದಾಖಲಿಸಿಕೊಂಡ್ರು. ಎಸ್ಕೇಪ್ ಆಗಿದ್ದ ರಾಮಚಂದ್ರನನ್ನ ಪೊಲೀಸರು ಬಂಧಿಸಿ ಮಧುಗಿರಿ ಠಾಣೆಗೆ ಕರೆತಂದಿದ್ರು. ತಡರಾತ್ರಿ ಮಧುಗಿರಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ಮಧುಗಿರಿ ಠಾಣೆಗೆ ಕರೆತಂದು ರಾತ್ರಿ ಇಡೀ ಠಾಣೆಯಲ್ಲೇ ಇರಿಸಿದ್ರು. ಬಂಧನ ನಾಟಕ ಆಡಿದ್ದಾರಾ ಪೊಲೀಸರು? ಅರೆಸ್ಟ್ ಆದಾಗಲೂ ರಾಮಚಂದ್ರಪ್ಪ ಬಿಂದಾಸ್. ಇಂದು ಮಧ್ಯಾಹ್ನ ಡಿವೈಎಸ್ಪಿಗೆ ಮೆಡಿಕಲ್ ಚೆಕಪ್ ನಡೆಸಲಾಯಿತು. ಈ ವೇಳೆ ಪ್ರೋಟೋಕಾಲ್ ಬದಿಗಿಟ್ಟು ಆರೋಪಿ ಫೋನ್ನಲ್ಲಿ ಮಾತನಾಡಲು ಪೊಲೀಸರೇ ಅವಕಾಶ ಮಾಡಿಕೊಟ್ರಾ ಎಂಬ ಶಂಕೆ ವ್ಯಕ್ತವಾಗಿದೆ. ಮೊಬೈಲ್ನಲ್ಲಿ ಮಾತಾಡಿದ ವಿಡಿಯೋ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಮೆಡಿಕಲ್ ಟೆಸ್ಟ್ ಬಳಿಕ ಪೋಲಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಸದ್ಯ ಡಿವೈಎಸ್ಪಿ ರಾಮಚಂದ್ರಪ್ಪಗೆ 14 ದಿನ ನ್ಯಾಯಾಂಗ ಬಂಧನ ನೀಡಿ ಆದೇಶಿಸಲಾಗಿದೆ. ಇಂದು 1 ದಿನ ಮಧುಗಿರಿ ಉಪ ಕಾರಾಗೃಹದಲ್ಲಿರುವಂತೆ ಹಾಗೂ ಇನ್ನುಳಿದ 13 ದಿನ ಜಿಲ್ಲಾ ಕಾರಾಗೃಹದಲ್ಲಿರುವಂತೆ ಆದೇಶಿಸಿದೆ. ಕಾನೂನು ಕಾಪಾಕಿಯೇ ತಲೆ ತಗ್ಗಿಸುವಂತಾಗಿದೆ. ಜಗದೀಶ್